ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಆತ್ಮೀಯರೇ, ಧನು ರಾಶಿಯವರ ಪರಾಭವನ ಸಂವತ್ಸರದಲ್ಲಿ ಫಲ ಯಾವ ರೀತಿಯಲ್ಲಿ ಇರ್ತದೆ ನೋಡಿ. ಮೂಲ ನಕ್ಷತ್ರ 4 ಪಾದ, ಪೂರ್ವಾಷಾಢ ನಕ್ಷತ್ರದ 4 ಪಾದಗಳು ಹಾಗೂ ಉತ್ತರಾಷಾಢ ನಕ್ಷತ್ರದ 1 ಪಾದ ಸೇರಿ ಧನುರಾಶಿ. ಧನುರಾಶಿಗೆ ಅಧಿಪತಿ ಗುರು. ಗುರುವಿನ ಬಣ್ಣ ಹಳದಿ, ದೀರ್ಘ ಚತುರಸ್ರಾಕಾರದಲ್ಲಿರ್ತಕ್ಕಂತಹ ಚಿಹ್ನೆ, ಉತ್ತರ ದಿಕ್ಕಿನ ಅಧಿಪತಿಯಾಗಿರತಕ್ಕಂಥವನು. ಹೀಗಿರುವಾಗ ಗುರು ಯಾವ ರೀತಿಯಂತಹ ಫಲವನ್ನು ನೀಡ್ತಾನೆ? ಸಪ್ತಮದಲ್ಲಿ ಗುರು ಇದ್ದಾನೆ ಧನುರಾಶಿಯವರಿಗೆ. ಕೇಂದ್ರದಲ್ಲಿ ಗುರು ಇದ್ದಾಗ ಗಜಕೇಸರಿ ಯೋಗದ ಫಲ ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು. 1ಕ್ಕೆ 10ರಷ್ಟು ಲಾಭವನ್ನು ಪಡೆಯುವಂತಹ ಒಂದು ಸುಯೋಗದ ಕಾಲ, ಅಭಿವೃದ್ಧಿಯ ಕಾಲ. ಭೂಮಿ ಇಲ್ಲದವರಿಗೆ ಭೂಮಿ, ಮನೆ ಇಲ್ಲದವರಿಗೆ ಮನೆ, ವಾಹನ ಇಲ್ಲದವರಿಗೆ ವಾಹನ, ಇವೆಲ್ಲವನ್ನು ಪಡೆದುಕೊಳ್ಳುವ ಕಾಲ ಯಾವುದು? ಯಾರಿಗೆ? ಧನುರಾಶಿಯವರಿಗೆ. ಈ ಸಂದರ್ಭದಲ್ಲಿ ಜೂನ್ 2ನೇ ತಾರೀಕಿನವರೆಗೆ ಒಳ್ಳೆಯ ಅವಕಾಶ. ತದನಂತರದಲ್ಲಿ ಅಷ್ಟಮಕ್ಕೆ ಹೋಗ್ಬಿಡ್ತಾನೆ. ದುಃಖದ ಕಾಲವಾಗಿರ್ತಕ್ಕಂಥದ್ದು. ಆದ್ದರಿಂದ ಅಲ್ಲಿಯ ಒಳಭಾಗದಲ್ಲಿ ನಿಮ್ಮೆಲ್ಲ ವ್ಯವಹಾರಗಳು ಮುಗಿಯಲಿ. ಮಂಗಲ ಕಾರ್ಯ ಏನಾದರೂ ಮಾಡುವುದಿದ್ದರೆ ಈಗ ಒಳ್ಳೆಯ ಅವಕಾಶ ಇರತಕ್ಕಂಥದ್ದು, ಸದ್ಯದಲ್ಲೇ ಮಾಡಿಕೊಳ್ಳಿ. ಅದರಿಂದ ಸಾಕಷ್ಟು ಅನುಕೂಲವಾಗ್ತದೆ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆ. ಆರೋಗ್ಯ ಭಾಗ್ಯ, ಯಶಸ್ಸು, ಕೀರ್ತಿ, ಲಾಭ, ಸಂಪತ್ತು ಎಲ್ಲವೂ ಲಭಿಸುವಂತಹ ಕಾಲವೇ ಈ ಸಂದರ್ಭದಲ್ಲಿ. ಆದರೆ ಧನುರಾಶಿಯವರಿಗೆ ಒಂದು ಕಂಟಕದ ಕಾಲವೂ ಹೌದು. 4ನೇ ಮನೆಯಲ್ಲಿ ಶನಿ ಇದ್ದಾನೆ. ಕಂಟಕ ಸ್ಥಾನದಲ್ಲಿ ಅಂದರೆ 4ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಸ್ವಲ್ಪ ಆತಂಕ ಇರತಕ್ಕಂಥದ್ದು ವಾಹನದಲ್ಲಿ. ವಾಹನ ಓಡಿಸುವಾಗ, ವಾಹನ ನಿಲ್ಲಿಸುವಾಗ, ವಾಹನ ಹತ್ತುವಾಗ, ವಾಹನದಿಂದ ಇಳಿಯುವಾಗ, ವಾಹನದಲ್ಲೇ ಇರುವಾಗ ಹಲವಾರು ಸಮಸ್ಯೆಗಳನ್ನು ಕಾಣಬೇಕಂತಹ ಸಂದರ್ಭ ಬರ್ತದೆ. ಸ್ವಲ್ಪ ದೇಹದಲ್ಲಿ ಅಲರ್ಜಿ, ದೇಹಕ್ಕೆ ತಾಪ, ಜೊತೆಯಲ್ಲಿ ಮನಸ್ಸಿಗೂ ಸಹಿತವಾಗಿ ಸಮಾಧಾನ ಇಲ್ಲದಿರುವಿಕೆ. ಈ ಎಲ್ಲ ದೋಷವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಏನು ಮಾಡಬೇಕು? ನೀವು ಗುರುಮಂತ್ರ ಜಪವನ್ನು ಜಪಿಸಬೇಕು. ಜೊತೆಯಲ್ಲಿ ಶಂಖದ ಆಹಾರವನ್ನು ಹಾಕಿಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ ನೋಡಿ. ಶಂಖದ ಹಾರ ಹಾಗೂ ತುಳಸಿ ಹಾರ ಇವೆರಡೂ ಸಹಿತವಾಗಿ ಧನುರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥದ್ದು. ಧನುರಾಶಿಯವರು ಇದನ್ನು ಧಾರಣೆ ಮಾಡಿದಾಗ ನಿಮಗೆ ಸಕಲ ಸಂಪತ್ತುಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮನೆಯಲ್ಲಿ ಶಂಖ ಇದ್ದರೆ ಸಾಲದು, ದೇಹಕ್ಕೂ ಶಂಖದ ಹಾರ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಇದನ್ನು ಹಾಕಿಕೊಳ್ಳುವುದರಿಂದ ಬಿಳಿ ತೊನ್ನಿನ ರೋಗಗಳು ಕಡಿಮೆ ಆಗ್ತದೆ, ಬಿಳಿ ಮಚ್ಚೆಯ ರೋಗಗಳು ಕಡಿಮೆ ಆಗ್ತದೆ, ಬಿಳಿ ಅಲರ್ಜಿಗಳು ಕಡಿಮೆ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಶಂಖದ ಹಾರದಿಂದ. ತುಳಸಿ ಹಾರವನ್ನು ಹಾಕಿಕೊಳ್ಳುವುದರಿಂದ ಶಾಂತಿ, ಸಮಾಧಾನ, ಇದರ ಜೊತೆಯಲ್ಲಿ ನಿಮ್ಮ ಯಶಸ್ಸಿಗೆ ದಾರಿಯನ್ನು ಮಾಡಿಕೊಡ್ತದೆ. ಇದನ್ನು ಧರಿಸಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಇರತಕ್ಕಂತಹದ್ದು ಇದು ಧನುರಾಶಿಯವರು. ಧನುರಾಶಿಯವರು ಸಾಧಾರಣವಾಗಿ ಹಳದಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡುವುದರಿಂದ, ಕೇಸರಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡುವುದರಿಂದ ಉತ್ತರ ದಿಕ್ಕಿನಲ್ಲಿ ಪ್ರಯಾಣ, ಉತ್ತರ ದಿಕ್ಕಿನಲ್ಲಿ ವ್ಯವಹಾರ, ಉತ್ತರ ದಿಕ್ಕಿನಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಮಾಡಿಕೊಳ್ಳುವುದರಿಂದ ಅನುಕೂಲ ಉಂಟಾಗ್ತದೆ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಧನುರಾಶಿಯವರು ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ಹಬ್ಬದ ಆಚರಣೆಯನ್ನು ಚೆನ್ನಾಗಿ ಮಾಡಿಕೊಳ್ಳಿ. ಯುಗಾದಿ ಹಬ್ಬದ ಆಚರಣೆಯನ್ನು, ಶುಭಾಶಯವನ್ನು ಹೇಳಿ, ನಿಮ್ಮ ಬಂಧು ಮಿತ್ರರಿಗೆಲ್ಲ ಶುಭಾಶಯವನ್ನು ಕೋರಿ. ಜೊತೆಯಲ್ಲಿ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ಬೇಕು ಅಂತಾದರೂ ಉಪಯೋಗಿಸ್ಕೊಳ್ಳಿ. ಶುಭ ಆಗುತ್ತೆ, ಮಂಗಳವಾಗಲಿ. ಶುಭ ವಸ್ತು.